ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇಂಡಿಯಾ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆದ ಬಳಿಕ ಭಾರತದಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಹಂತಕ್ಕೆ ಬರ್ತಾ ಇದೆ. ಈ ಒಂದು ಯುದ್ಧದ ಭೀತಿ ಭಾರತದ ಸಾಕಷ್ಟು ಕ್ಷೇತ್ರಗಳ ಮೇಲೆ ಎಫೆಕ್ಟನ್ನು ಮಾಡಿತ್ತು. IT-BT ಕ್ಷೇತ್ರದ ಮೇಲೆ ಕೂಡ ಎಫೆಕ್ಟ್ ಮಾಡಿತ್ತು, ಕ್ರಿಕೆಟ್ ಲೋಕದ ಮೇಲೆ ಕೂಡ ಎಫೆಕ್ಟ್ ಮಾಡಿತ್ತು, ಸಿನಿಮಾ ಕ್ಷೇತ್ರದ ಮೇಲೆ ಕೂಡ ಎಫೆಕ್ಟ್ ಮಾಡಿತ್ತು. ಹೀಗೆ ಸಾಕಷ್ಟು ಕ್ಷೇತ್ರದ ಮೇಲೆ ಎಫೆಕ್ಟ್ ಮಾಡಿತ್ತು. ಇದೀಗ ಎಲ್ಲವೂ ಕೂಡ ಸಾಮಾನ್ಯ ಎಂಬಂತೆ ನಾರ್ಮಲ್ ಸ್ಟೇಜ್ಗೆ ಬರ್ತಾ ಇದೆ. ಅದರಂತೆ 2025 ಸೀಸನ್ 18 IPL ಸೀಸನ್ 18 ಕೂಡ ಅರ್ಧಕ್ಕೆ ಸ್ಟಾಪ್ ಆಗಿತ್ತು. 58ನೇ ಮ್ಯಾಚು ಧರ್ಮಶಾಲಾದಲ್ಲಿ ನಡೀತಾ ಇತ್ತು. ಪಂಜಾಬ್ ಸೂಪರ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ನ ನಡುವೆ ನಡೀತಾ ಇತ್ತು. ಈ ಮ್ಯಾಚ್ನಲ್ಲಿ ಪಂಜಾಬ್ ತಂಡ ಮೊದಲು ಬ್ಯಾಟಿಂಗನ್ನು ಮಾಡಿತ್ತು. ಕೇವಲ 10.1 ಓವರ್ನಲ್ಲಿ 122 ರನ್ಗಳನ್ನು ಗಳಿಸುವುದರ ಮೂಲಕ ಕೇವಲ ಒಂದೇ ಒಂದು ವಿಕೆಟ್ಗಳನ್ನು ಕಳೆದುಕೊಂಡು ಅದ್ಭುತವಾದಂತಹ ಬ್ಯಾಟಿಂಗನ್ನು ಮಾಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಧರ್ಮಶಾಲಾದಲ್ಲಿ ಪಾಕಿಸ್ತಾನದ ಸೇನೆಯಿಂದ ಅಟ್ಯಾಕ್ ಆಗಬಹುದು ಅಥವಾ ಮಿಸೈಲ್ಗಳು ಬಂದು ಬೀಳಬಹುದು, ಡ್ರೋನ್ ದಾಳಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅವತ್ತಿನ ಮ್ಯಾಚನ್ನು 10.1 ಓವರ್ನ ಬಳಿಕ ಸಡನ್ನಾಗಿ ಸ್ಟಾಪ್ ಮಾಡಿ ಅಲ್ಲಿದ್ದಂತಹ ಪ್ಲೇಯರ್ಸ್ಗಳನ್ನು ಸೇಫ್ ಮಾಡುವಂತಹ ಕೆಲಸ, ಅದರ ಜೊತೆಗೆ ಅಲ್ಲಿ ನೆರೆದಿದ್ದಂತಹ ಮಾಸ್ ಆಡಿಯನ್ಸ್ಗಳು ಹಾಗೂ ಸಿಬ್ಬಂದಿಗಳನ್ನು ಕ್ರೀಡಾಂಗಣದಿಂದ ಮುಕ್ತಗೊಳಿಸಿ ಅವರನ್ನು ಸೇಫ್ ಮಾಡುವಂತಹ ಕೆಲಸಕ್ಕೆ ಭಾರತ ಸರ್ಕಾರ ಅಥವಾ BCCI ಕೈ ಹಾಕಿ ಯಶಸ್ವಿಯನ್ನು ಸಹ ಸಾಧಿಸಿತ್ತು. ಅದಾದ ನಂತರ IPL ಯಾವಾಗ ನಡೆಯುತ್ತೆ, IPL 2025 ಕತೆ ಮುಗದೇ ಹೋಯ್ತಾ, ಹೀಗೆ ಸಾಕಷ್ಟು ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಇದೀಗ ಆ ಎಲ್ಲ ಚರ್ಚೆಗಳಿಗೂ BCCI ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಮಾಡಿದೆ. ಇದೇ 17ನೇ ತಾರೀಕಿನಿಂದ IPL ಮತ್ತೆ ಪುನರಾರಂಭ ಆಗ್ತಾ ಇದೆ. ಸೀಸನ್ 18 2025 IPL ಏನು ಇಂಡಿಯಾ ಪಾಕಿಸ್ತಾನದ ಯುದ್ಧದ ಭೀತಿಯಿಂದ ಸ್ಟಾಪ್ ಆಗಿತ್ತು, ಅದೀಗ ಮತ್ತೆ ಆರಂಭ ಆಗ್ತಾ ಇದೆ. ಅದು 17ನೇ ತಾರೀಕಿನಿಂದ. ಇಲ್ಲಿ ನಾವು ಗಮನಿಸಬೇಕಾಗಿರೋದೊಂದೇ, ಈ ಸೀಸನ್ನ IPL ಆರಂಭ ಆಗಿದ್ದು ಕೂಡ RCB ಮ್ಯಾಚಿಂದ. ಈ ಸೀಸನ್ನ IPL ಪುನರಾರಂಭ ಆಗ್ತಾ ಇರೋದು ಕೂಡ RCB ಮ್ಯಾಚಿಂದ. ಈ ಹಿಂದೆ ಈ IPL ಸೀಸನ್ 2025 ಸೀಸನ್ ಸಸ್ಪೆಂಡ್ ಆದಾಗ ಸಾಕಷ್ಟು ಜನ ಟ್ರೋಲ್ ಮಾಡ್ತಿದ್ರು, ಸಾಕಷ್ಟು ಜನ ಖುಷಿ ಪಟ್ಟಿದ್ರು. ಅದರಲ್ಲಿ ಹೆಚ್ಚಿಗೆ ಖುಷಿಯನ್ನು ಪಟ್ಟಂಥವರು CSK ಫ್ಯಾನ್ಸ್. ಹೌದು, ಈ ಬಾರಿ ಕೂಡ ನಿಮಗೆ ಕಪ್ಪಿಲ್ಲ, ಚಿಪ್ಪು, ಲಾಲಿ ಪಪ್ಪು, IPL 2025 ಕಂಪ್ಲೀಟಾಗಿ ಫಿನಿಶ್, ಇನ್ನು ನಡೆಯಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಪಡ್ಕೊಂಡು RCB ಫ್ಯಾನ್ಸ್ನ, RCB ಆಟಗಾರರನ್ನು ಟ್ರೋಲ್ ಮಾಡುವ ಕೆಲಸವನ್ನು ಮಾಡಿದರು. ಇದೀಗ ಮೋಸ್ಟ್ಲಿ ಅವರಿಗೆ ನಿರಾಸೆ ಹೆಚ್ಚಾಗಿ ಆಗಿದೆ ಅಂತ ಅನ್ಸುತ್ತೆ. ಇದೀಗ IPL ಇದೇ ತಿಂಗಳ 17ನೇ ತಾರೀಕಿನಿಂದ ಪುನರಾರಂಭ ಆಗ್ತಾ ಇದೆ. ವೆನ್ಯೂಗಳನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಏನು ವೀಕೆಂಡ್ನಲ್ಲಿ ಮಾತ್ರ 2 ಮ್ಯಾಚ್ಗಳನ್ನು ಈ ಹಿಂದೆ ಆಡಿಸ್ಕೊಂಡು ಬರ್ತಾ ಇದ್ರು, ಅದು ಇವಾಗ ವೀಕ್ ಡೇನಲ್ಲೂ ಕೂಡ ಕಂಟಿನ್ಯೂ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಪ್ಪ ಅಂತಂದರೆ IPL ಇದೇ ತಿಂಗಳು ಕಂಪ್ಲೀಟ್ ಆಗಿ ಮುಗಿಬೇಕಾಗಿತ್ತು, ಆದರೆ ಇದೀಗ ಪೋಸ್ಟ್ಪೋನ್ ಆಗಿರುವ ಕಾರಣಕ್ಕೆ IPL ಮುಂದಿನ ತಿಂಗಳವರೆಗೂ ಹೋಗಿದೆ. ಹಾಗಾಗಿ ಮಿಕ್ಕುಳಿದ ಪಂದ್ಯಗಳನ್ನು ದಿನಕ್ಕೆ 2 ಪಂದ್ಯಗಳ ರೀತಿಯಲ್ಲಿ ಆಡಿಸುವ ಲೆಕ್ಕಾಚಾರವನ್ನು ಸಹ BCCI ಹಾಕೊಂಡಿದೆ. ವೆನ್ಯೂಗಳು ಎಲ್ಲೆಲ್ಲಿ ನಡೆಯುತ್ತೆ IPLನ ಮಿಕ್ಕ ಪಂದ್ಯಗಳನ್ನು ನಾವು ಅನ್ನೋದನ್ನು ನೋಡೋದಾದ್ರೆ, RCB ಹಾಗೂ KKR ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತೆ 17ನೇ ತಾರೀಕು. ರಾಜಸ್ಥಾನ್ ಹಾಗೂ ಪಂಜಾಬ್ ಪಂದ್ಯ ಜೈಪುರ್ನಲ್ಲಿ ನಡೆಯುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಪಂದ್ಯ ಡೆಲ್ಲಿನಲ್ಲಿ ನಡೆದರೆ, ಲಕ್ನೋ ಹಾಗೂ ಸನ್ರೈಸರ್ಸ್ ಪಂದ್ಯ ಲಕ್ನೋದಲ್ಲಿ ನಡೆಯುತ್ತೆ. ಇನ್ನು CSK RR ಪಂದ್ಯ ಡೆಲ್ಲಿನಲ್ಲಿ, ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಮುಂಬೈನಲ್ಲಿ, ಗುಜರಾತ್ ಟೈಟನ್ಸ್ ಹಾಗೂ ಲಕ್ನೋ ಪಂದ್ಯ ಅಹಮದಾಬಾದ್ನಲ್ಲಿ, RCB ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪಂದ್ಯ ಬೆಂಗಳೂರಿನಲ್ಲಿ, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಪಂದ್ಯ ಜೈಪುರ್ನಲ್ಲಿ, ಗುಜರಾತ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯ ಅಹಮದಾಬಾದ್ನಲ್ಲಿ, ಇನ್ನು ಸನ್ರೈಸರ್ಸ್ ಹಾಗೂ KKR ಪಂದ್ಯ ಡೆಲ್ಲಿನಲ್ಲಿ, ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಪಂದ್ಯ ಜೈಪುರ್ನಲ್ಲಿ, ಲಕ್ನೋ ಹಾಗೂ ರಾಯಲ್ ಚಾಲೆಂಜರ್ಸ್ ಪಂದ್ಯ ಅಂದರೆ ಲೀಗ್ ಹಂತದ ಕೊನೆಯ ಪಂದ್ಯ ಲಕ್ನೋನಲ್ಲಿ ನಡೆಯಲಿಕ್ಕಿದೆ. ಕ್ವಾಲಿಫೈಯರ್ 1, ಎಲಿಮಿನೇಟರ್ ಹಾಗೂ ಕ್ವಾಲಿಫೈಯರ್ 2 ಹಾಗೂ ಫಿನಾಲೆ ಪಂದ್ಯಗಳು, ಈ ಪಂದ್ಯಗಳಿಗೆ ದಿನಾಂಕ ನಿಗದಿಯಾಗಿದೆ. ಯಾವತ್ತು ಈ ಪಂದ್ಯಗಳು ನಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಆದರೆ ಈ ಪಂದ್ಯದ ವೆನ್ಯೂಗಳನ್ನು ಇನ್ನೂ ಕೂಡ BCCI ಕನ್ಫರ್ಮ್ ಮಾಡಿಲ್ಲ. ಇಲ್ಲಿಯವರೆಗೂ ಸಹ IPL ಪುನರಾರಂಭ ಮಾಡೋದಕ್ಕೆ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಾಗಿದೆ, BCCI ಕಮಿಟಿ ಜೊತೆಗೆ ಮಾತುಕತೆ ನಡೆಸಾಗಿದೆ, IPL ಫ್ರಾಂಚೈಸಿಗಳ ಜೊತೆಗೆ ಮಾತುಕತೆ ನಡೆಸಲಾಗಿದೆ. ಅದರ ಜೊತೆಗೆ ಸಾಕಷ್ಟು ಜನ ಆಟಗಾರರ ಜೊತೆಯಲ್ಲೂ ಸಹ ಮಾತುಕತೆ ನಡೆಸಲಾಗಿದೆ. ಈ ಎಲ್ಲ ಮಾತುಕತೆಗಳು ಆದರೂ
ಆದರೂ ಸಹ ಇನ್ನು ಕ್ವಾಲಿಫೈಯರ್ 1 ಮ್ಯಾಚಲ್ಲಿ ನಡೆಯುತ್ತೆ, ಎಲಿಮಿನೇಟರ್ ಪಂದ್ಯ ಎಲ್ಲಿ ನಡೆಯುತ್ತೆ, ಕ್ವಾಲಿಫೈಯರ್ 2 ಪಂದ್ಯ ಎಲ್ಲಿ ನಡೆಯುತ್ತೆ, ಅದರ ಜೊತೆಗೆ ಫಿನಾಲೆ ಪಂದ್ಯ ಎಲ್ಲಿ ನಡೆಯುತ್ತೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಫಿನಾಲೆ ಪಂದ್ಯ ಮೊದಲೇ ಅಂದುಕೊಂಡಂತೆ ಆಗಿದೆ, ಕೋಲ್ಕತ್ತಾದಲ್ಲಿ ನಡಿಬೇಕಾಗಿತ್ತು. ಆದರೆ ಇದೀಗ ಕೋಲ್ಕತ್ತಾ ವೆನ್ಯೂವನ್ನು ಸಹ ಚೇಂಜ್ ಮಾಡುವಂತಹ ನಿಟ್ಟಿನಲ್ಲಿ BCCI ಯೋಚನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. BCCIನ ಮುಂದೆ ಮುಂಬೈ, ಬೆಂಗಳೂರು ಹಾಗೂ ಕೋಲ್ಕತ್ತಾ ಈ 3 ಸ್ಥಳಗಳಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಫಿನಾಲೆನ ನಡೆಸಬೇಕು ಅನ್ನೋದು BCCI ತಲೆನಲ್ಲಿ ಇದೆ. ಆಲೋಚನೆ ನಡೆಸ್ತಾ ಇದೆ BCCI ಅಂತ ಗೊತ್ತಾಗಿದೆ. ಆದರೆ ಸ್ಥಳಗಳು ಮಾತ್ರ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಒಟ್ಟಾರೆ ಚೆನ್ನೈ ಫ್ಯಾನ್ಸ್ಗೆ ಬ್ಯಾಡ್ ನ್ಯೂಸನ್ನು ಹೇಳ್ತಾ, RCB ಫ್ಯಾನ್ಸ್ಗೆ ಗುಡ್ ನ್ಯೂಸನ್ನು ಹೇಳ್ತಾ, IPL ಇದೇ 17ನೇ ತಾರೀಕಿನಿಂದ ಮತ್ತೆ ಆರಂಭ ಆಗ್ತಾ ಇದೆ ಅಂತ ಖುಷಿಯಾಗಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.